ಮೇಜರ್ ರೋಡ್ಸ್ ಯಾವುದು ಆಗಲಿಲ್ಲ ಈ ಸರ್ಕಾರ ಬಂದಲ್ಲಿ ಕೂಡ, ಅಂದರೆ ಒಂದು ಕೊಡ್ತಾ ಇದೀವಿ, ಲಾಂಗ್ ಕೊಡ್ತಾ ಇದೀವಿ, ಬರ್ತಾ ಇದ್ದೀವಿ. ಈ ಸಾರಿ ಈಗಾಗಲೇ ಸುಮಾರು ರಸ್ತೆಗಳನ್ನು SITPL ಮಾಡಿದ್ದೀವಿ, CRFದಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಬಜೆಟ್ನಲ್ಲಿ ಮಾಡ್ತಾ ಇದ್ದೀವಿ. ಸೊ KCP ಅಂತ ಇನ್ನೊಂದು ನಮ್ಮ ಏಜೆನ್ಸಿ ಇದೆ, ಅದ್ರ ಮುಖಾಂತರ 11 ಹೊಸ ರಸ್ತೆ ಮಾಡ್ತಾ ಇದ್ದೀವಿ. ಸೊ ಬರ್ತಾ ಇದೆ, ಲೇಟ್ ಆಗ್ಬೋದು ಆದರೆ ಮಾಡ್ತೀವಿ. ಸರ್, ಆಮೇಲೆ ಈಗ ನಗರ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀತಾ ಇಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಅನುದಾನಗಳು ಬರ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಿಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅದು ಏನು RDPR ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಅವರು ಅದಕ್ಕೇನು ರೂಲ್ಸ್ ಇದೆ ಗೊತ್ತಿಲ್ಲ ನನಗೆ. ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, ಅನುದಾನ ಕಡಿತ ಮಾಡ್ತಿದ್ದಾರೆ ಅಥವಾ ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆ ಇಲಾಖೆ ಒಂದು ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕು, ಅದು ಅವ್ರ ಜವಾಬ್ದಾರಿ. ನಿಮ್ಮ ಇಲಾಖೆ ಭಾಳ ದೊಡ್ಡದು ಸರ್, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಇಲಾಖೆಗೆ. ಒಂದು ಬಿಲ್ ಪೇಂಟಿಂಗ್ ಮಾಡೋದ್ರಲ್ಲೇ ಕಾಲ ಕಳೆದಿದ್ದೀವಿ. ಈ ಬಜೆಟಲ್ಲಿ ಏನಾದರೂ ಆ ಥರದ್ದು ಕೇಳಿದೆ, ಅಡಿಷನಲ್ ಆಗಿ ಸರ್ ಇಷ್ಟು ದಿನ ಕೆಲಸ ಮಾಡಿದೆ. ಸಮಾಧಾನ ಹಾಕಿಲ್ಲ, ಸಮಾಧಾನ ಇದೆ ರೀ. ಯಾಕಂದರೆ ಎಲ್ಲನೂ ಸಮಾಧಾನ ಮಾಡಿದ್ದೀವಿ ನಾವು. ಫಸ್ಟ್ ಟೈಮು ಚಿಕ್ಕ ಕಾಂಟ್ರಾಕ್ಟರ್ಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಒಂದೇ ಸಾರಿ 700 ಜನಕ್ಕೇನೋ ಒಂದೇ ಸಾರಿ ಕೊಟ್ಟಿದ್ದೀವಿ ಒಂದು ವರ್ಷ ಹಿಂದೆ. ಸೊ ನಮ್ಮ ಇಲಾಖೆ ಯಾವಾಗಲೂ ಸಣ್ಣ ಕಾಂಟ್ರಾಕ್ಟರ್ಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ, ಮುಂದೆ ಕೂಡ ಕೊಡ್ತೀವಿ. ಸರ್, ಬಾಕಿ ಉಳಿದಿರೋ ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳ ಇದಕ್ಕೆ ನಾಮನಿರ್ದೇಶನಕ್ಕೆ ಕಾರ್ಯಕರ್ತರಿಗೆ ಆದ್ಯತೆ ಕೊಟ್ಟಿಲ್ಲ. ಸುಮ್ಮನೆ ವಿನಾಕಾರಣ 2.5 ವರ್ಷ ಅಂದರೆ 2 ವರ್ಷ ವಿಳಂಬ ಮಾಡುತ್ತು ಸರ್ಕಾರ ಅಂತ ಕಾರ್ಯಕರ್ತರು ಈಗ ರಿಕಮೆಂಡ್ ಮಾಡಿ ಕಳಿಸಿದ್ದೀವಿ. ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಕಮಿಟಿ ಶಿಫಾರಸು ಮಾಡಿ CM ಅವರಿಗೆ ಸರಿ ಎನಿ ಮೂಮೆಂಟ್ ಆಗ್ಬೋದು. ಹೋಗಿದೆ, ನಮ್ಮಿಂದ ಶಿಫಾರಸಾಗಿ ಹೋಗಿದೆ. ಯಾಕೆ ಸರ್ 2 ವರ್ಷ ಡಿಲೇ ಆಯ್ತು? ಅದು ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ದೊಡ್ಡವ್ರನ್ನ ಕೇಳಿದ್ರೆ ಅದಕ್ಕೇನು ಉತ್ತರ ಸಿಗ್ಬೋದು. ನನಗೆ ಕೇಳಿ ನನ್ನ ಕಡೆ ಉತ್ತರ ಅದಕ್ಕಿಲ್ಲ. ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರು ನಮ್ಮ ಪಕ್ಷ ಜೀವಾಳ ಎಲ್ಲ ಅಂತಾರೆ. ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್. ಅದರಲ್ಲಿ ಏನೇನು ನಮ್ಮದು ವಾದ ಅದೇ ಇದೆ. ಅದು ಯಾಕೆ ಕೆಳಂಬಾಗಿದನೋ ಅದು ನನಗೆ ಗೊತ್ತಿಲ್ಲ. ಅದು ಬೇಗ ಮಾಡೋದು ಈಗ ಒತ್ತಡ ಇದೆ. ನಿಮ್ಮಂಥ ಹಿರಿಯ ನಾಯಕರ ಒಂದು ಸಲಹೆಗಳನ್ನು ಪಡ್ಕೊಳ್ತಾ ಇಲ್ವಾ ಅಧ್ಯಕ್ಷರು? ಈ ರೀತಿ ನಿಗಮ ಮಂಡಳಿಗಳ ನೇಮಕ ವಿಚಾರದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ? ಇಲ್ಲ, ಅದು ಅಧ್ಯಕ್ಷಕ್ಕೆ ಸಂಬಂಧ ಇಲ್ಲ. ಅದು ಸೇರಿ ಅಂತಿಮವಾಗಿ CM ಅವರು ಅದನ್ನು ನಿರ್ಧಾರ ಮಾಡಬೇಕು. ಯಾಕಂದ್ರೆ ಅವರು ನೇಮಕ ಮಾಡೋರು, ಅವರು ನಾವೇನಿದ್ರು ಶಿಫಾರಸು ಅಷ್ಟೇ ಮಾಡೋರು. ಈಗ ನಾಮಿನೇಷನಲ್ಲಿ 4 ಖಾಲಿಯಾಗಿದ್ದಾವೆ. ಅದು ಅವರು CM ಅಧ್ಯಕ್ಷರು ಹೈಕಮಾಂಡ್ ಚರ್ಚೆ ಮಾಡಬೇಕು. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಇನ್ನು ಟೈಮ್ ಇದೆ ಅದಕ್ಕೆ. ಅದೇನು ಬಹುಶಃ ನಿಮ್ಮಂತ ಸೀನಿಯರ್ಸ್ ತುಂಬಾ ಜನ ಇದ್ದೀರಾ, ಸೀನಿಯರ್ಸ್ಗಳು ಮೊರೆ ಹೋಗ್ತಾರೆ ನಿಮ್ಮ ಬೆಂಬಲಿಗರು ಎಲ್ಲರೂ. ನಾವು ಹೇಳ್ತೀವಿ, ನಮ್ಗೆ ಯಾವ ಪಟ್ಟಿ ಬಂದೇ ಕೊಡ್ತೀವಿ. ನಮ್ಮ ಬಂದಂಥ ಪಟ್ಟಿ CM ಅವ್ರಿಗೆ ಕೊಡ್ತೀವಿ. ಸೊ ಅಳದು ತೂಗಿ ಮಾಡೋದು ಜವಾಬ್ದಾರಿ ಅಂತಿಮವಾಗಿ ಅವ್ರದ್ದು, ನಮ್ದಲ್ಲ. ಯಾಕಂದ್ರೆ MLC ನೇಮಕ ಅನ್ನೋದು ಬರೀ ಬೆಂಗಳೂರು ಕೇಂದ್ರಿತ ಆಗ್ತಾ ಇದೆ. ನಾವು ಹೇಳಿದಿಲ್ಲ, ಆಗಬಾರ್ದು ಅಂತೇಳಿ ನಾವು ಈಗಾಗಲೇ ಒಂದು ಸಲ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬೆಂಗಳೂರಿಗೆ ಸೀಮಿತ ಆಗಬಾರ್ದು, ಎಲ್ಲ ಕಡೆ ವಿಭಾಗವಾರ ಹಂಚಿಕೆ ಮಾಡ್ಬೇಕಂತ ನಾನು ಈಗ ಒಂದು ಸಾರಿ ಹೇಳಿದ್ದೀನಿ. ಈಗ ಕೂಡ ಅದನ್ನ ಹೇಳ್ತೀವಿ. ರಾಜಕೀಯ ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳಿಗೆ ಕೊಡಬೇಕು ಅಂತ ಅದನ್ನು ಹೇಳಿದ್ದೀವಿ. ಮತ್ತು ವಿಭಾಗವಾರ ಕೊಡಬೇಕಂತ ಹೇಳಿದ್ದೀವಿ. ಅದು ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ. ವಿಶ್ವಾಸ ಪಡ್ಕೊಂಡಿದ್ದಾರೆ ಸರ್ CM? ನಾವು ಹೇಳಿದ ಡ್ಯೂಟಿ ಅಷ್ಟೇ, ಮಾಡೋದು ಬಿಡೋದು ಅವ್ರಿಗೆ ಜವಾಬ್ದಾರಿ. ಅಲ್ಲ, ಕೇಳಿದ್ರೆ ಸರ್ ಈ ವಿಚಾರದಲ್ಲಿ 4 ಎಲ್ಲ ಕೇಳಿದ್ದಾರೆ. ನಾವು ಲಿಸ್ಟು ಕೊಟ್ಟಿದ್ದೀವಿ. ನಮ್ಮ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಕೊಡಬೇಕಾಗಿದೆ, ಭಾಳ ಸೇವೆ ಮಾಡಿದ್ದಾರೆ, ಅವ್ರದ್ದು ಅವಶ್ಯಕತೆ ಇದೆ ಪಕ್ಷಕ್ಕೆ, ಅಂಥವ್ರು ಪಟ್ಟಿ ಮಾಡಿ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಡೆಲ್ಲಿ ಎಲೆಕ್ಷನ್ ಮುಗೀತು, ಏನಾದ್ರು ಹೈಕಮಾಂಡ್ ಏನಾದರೂ ಭೇಟಿ ಮಾಡ್ತೀರಾ ಸರ್? ಯಾಕಂದರೆ ನೀವು ದೆಹಲಿಗೆ ಹೋಗ್ತೀರಾ ಅಂತಾರೆ. ಇಲ್ಲ, ನಾವೆಲ್ಲಿ ಡೆಲ್ಲಿ ಕಡೆ ಹೋಗ್ತಾ ಇಲ್ಲ, ಈಗ ಆ ಕಡೆ ಹೋಗ್ತಾ ಇಲ್ಲ. ಇಲ್ಲೇ ಕೆಲಸ ಸಾಕಷ್ಟಿದೆ. ಈ ಎಲ್ಲ ಜಿಲ್ಲಾ ಪ್ರವಾಸ ಮಾಡಬೇಕಾಗಿದೆ, ಇಲ್ಲೇ ಹೆಚ್ಚು ನಮಗೆ ಸಮಯ ಬೇಕಾಗಿದೆ, ಇಲ್ಲೇ ಓಡಾಡ್ತೀವಿ. ಭೇಟಿಗೆ ಏನಾದರೂ ಟೈಮ್ ಕೇಳಿದ್ದಾರೆ? ಇಲ್ಲ, ಈಗೇನು ಕೇಳಿಲ್ಲ. ರಾಜಣ್ಣವ್ರು ಅಧಿಕೃತವಾಗಿ ಹೇಳಿದ್ರು ಸರ್ ಹೋಗ್ತಾ ಇದೀವಿ ಅಂತ. ಬರೋರು ಹೇಳಿದ್ರು ಬರಲಿ ಅಂತ ಅಂದಿದ್ರು. ಗೊತ್ತಿಲ್ಲ, ಅವ್ರು ಯಾರು ಹೋಗ್ತಾರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸದ್ಯಕ್ಕೆ ಹೋಗ್ತಾ ಇಲ್ಲ. ಹೋಗ್ಬೇಕಾಗಿತ್ತಲ್ಲ ಸರ್, ಕಾರ್ಯಕ್ರಮ ಇತ್ತು. ಅದು ನಮ್ಮ ಇಲಾಖೆ ಇದೆ. ನಮ್ಮ ಇಲಾಖೆ ಕರ್ನಾಟಕ ಭವನ ಬಗ್ಗೆ ಓಪನಿಂಗ್ ರೆಡಿ ಇದೆ. CM ಅವ್ರು ಡೇಟ್ ಕೊಟ್ಟ ತಕ್ಷಣ ಅದು ಉದ್ಘಾಟನೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.